ದಿನಾಂಕ 5/9/2025 ಸುಮಾರು ರಾತ್ರಿ 11:30ಇಂದ 7:30 ಮಧ್ಯದಲ್ಲಿ ಸವಾಲ್ಗಿ ಪೊಲೀಸ್ ಲಿಮಿಟ್ ಅಲ್ಲಿ ಬಿದಿರಿ ಒಂದು ಊರಲ್ಲಿ ಒಂದು ಮನೆಯಲ್ಲಿ ಒಂದು ಮರ್ಡರ್ದು ಘಟನೆ ನಡೆದಿದೆ. ಆ ಮನೆಯಲ್ಲಿ ಅವ್ರ ತಂದೆ, ತಾಯಿ, ಅಣ್ಣ ಮತ್ತೆ ತಮ್ಮ ಇದ್ರು. ಈಗ ಆ ತಮ್ಮದು ಮದುವೆ ಆಗ್ಲಿಲ್ಲ. ತಮ್ಮಂದು ಹೆಸರು ಅನಿಲ್ ಪರಪರ ಕನಟ್ಟಿ. ಅವ್ರ ತಂದೆ ಅವ್ರದ್ದು ಹೆಸರು ಪರಪರ ಕನತಿ, ತಾಯಿ ಅವ್ರದ್ದು ಹೆಸರು ಶಾಂತ ಕನತಿ, ಮತ್ತೆ ಅಣ್ಣಂದು ಹೆಸರು ಬಸವರಾಜ್. ನಮ್ಗೆ ಇರುವ ಮಾಹಿತಿ ಪ್ರಕಾರ ಫೋರ್ಸಸ್ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ರಜೆಯಲ್ಲಿ ಇಲ್ಲಿ ಬಂದಾಗ ಇವರು ಅನಿಲ್ ವಿಕ್ಟಿಮ್, ನಮ್ಮಲ್ಲಿ ವಿಕ್ಟಿಮ್ ಯಾರಿದ್ದಾರೆ, ಯಾರ್ದು ಮರ್ಡರ್ ಆಗಿದೆ, ಅವರು ಯಾವಾಗ್ಲೂ ಅವ್ರದ್ದು ಮದುವೆ ಆಗ್ಲಿಲ್ಲ, ಯಾವಾಗ್ಲೂ ಕುಡಿದು ಗಲಾಟೆ ಮಾಡ್ತಾ ಇದ್ರು. ಆ ದಿನ ರಾತ್ರಿ ಕೂಡ ಮನೆಗೆ ಬಂದಾಗ ಗಲಾಟೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಗಲಾಟೆ ಮಾಡುವಾಗ ಅವರೆಲ್ಲ ಮಧ್ಯದಲ್ಲಿ ಏನಾದ್ರು ಜಾಸ್ತಿ ವಾದ ವಿವಾದ ಆದಾಗ ನಮ್ಗೆ ಇನ್ನೂ ಸೀಕ್ವೆನ್ಸ್ ಆಫ್ ಇವೆಂಟ್ ನಾವು ಕಸ್ಟಡಿ ತಗೊಂಡಾದ್ಮೇಲೆ ಯಾವ ರೀತಿ ಏನ್ ಗಾಯ ಆಗಿದೆ ಇನ್ನು ಕನ್ಫರ್ಮ್ ಮಾಡ್ತಾ ಇದ್ದೀವಿ. ಬಟ್ ಆ ವಾದ ವಿವಾದ ಗಲಾಟೆ ಒಳಗೆ ಇವೊಂದು ಮರ್ಡರ್ ಆಯ್ತು, ಅನಿಲ್ದು ಮರ್ಡರ್ ಆಯ್ತು. ಮರ್ಡರ್ ಆದ ಮೇಲೆ ಅಲ್ಲಿದ್ದು ಮನೆಯಲ್ಲಿ ಇರುವ ಒಂದು ಡೀಸೆಲ್ ಕ್ಯಾನ್ ಅಲ್ಲಿ ಇರುವ ಡೀಸೆಲ್ ಇವರ ಮೇಲೆ ಹಾಕೊಂಡು ಅವರು ಬಾಡಿ ಸುಟ್ಟಿದ್ದಾರೆ. ನಮ್ಗೆ ಇನಿಷಿಯಲಿ ಕಂಪ್ಲೇಂಟ್ ಕೊಡುವಾಗ, ಪೊಲೀಸಲ್ಲಿ ಇಂಟಿಮೇಷನ್ ಕೊಡುವಾಗ ಅವರು ಈ ರೀತಿ ಕಂಪ್ಲೇಂಟ್ ಕೊಟ್ಟಿದ್ರು, ಇವನೇ ಸೆಲ್ಫ್ ಡೀಸೆಲ್ ಹಾಕಿ ಇವನೇ ಈ ತರ ಮಾಡಿದ್ದಾನೆ. ಬಟ್ ಅಲ್ಲಿ ನಾವು ಇಮಿಡಿಯೇಟ್ಲಿ ನಮ್ಮ CPI ಅವರು ಇಮಿಡಿಯೇಟ್ಲಿ ರಾತ್ರಿ 2 ಗಂಟೆಗೆ ಭೇಟಿ ನೀಡಿದ್ದು. ನಾನು ಕೂಡ ನಿನ್ನೆ ಸ್ಪಾಟ್ಗೆ ಬಂದು ಹೋಗಿದ್ದೀನಿ. ಮತ್ತೆ ಸೈಂಟಿಫಿಕ್ ಎಕ್ಸ್ಪರ್ಟ್ಸ್ಗೆ ನಾವು ಕರೆದಿದ್ದೀವಿ, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ಗೆ ಕರೆದಿದ್ದೀವಿ. ಅವ್ರು ಯಾವುದೇ ಕಾರಣಕ್ಕೆ ಇದು ಸೆಲ್ಫ್ ಬಂಡಿಂಗ್ ಇಲ್ಲ ಅಂತ ರಿಪೋರ್ಟ್ ಕೊಟ್ಟರು. ಮತ್ತೆ ಜಾಸ್ತಿ ಹೆಚ್ಚಿನ ಎನ್ಕ್ವೈರಿ ಮಾಡುವಾಗ ಅವರು ಆರೋಪಿ ಎಲ್ಲ ಒಪ್ಪಿದ್ರು, ನಾವು ಈ ತರ ಮಾಡಿದ್ದೀವಿ. ಇನ್ನೂ ಡಿಟೇಲ್ ಎನ್ಕ್ವೈರಿ ಇನ್ನೂ ಪೆಂಡಿಂಗ್ ಇದೆ. ಅಲ್ಲಿ ಅವರದ್ದು ಅಣ್ಣನ ಹೆಂಡತಿಯಿಂದ ಕಂಪ್ಲೇಂಟ್ ತಗೊಂಡು ನಾವು 3 ಜನ ಮೇಲೆ ಮರ್ಡರ್ ಕೇಸ್ FIR ಮಾಡಿದ್ದೀವಿ. 3 ಜನಕ್ಕೆ ಅರೆಸ್ಟ್ ಕೂಡ ಮಾಡಿದ್ದೀವಿ. ಮುಂದಿನ ದಿವಸ ಅಲ್ಲಿ ಇನ್ನೂ ಹೆಚ್ಚಿನ ಅಲ್ಲಿ ಮನೆಯಿಂದ ಏನ್ ನಮ್ಗೆ ಸೈಂಟಿಫಿಕ್ ಮತ್ತೆ ಮಟೀರಿಯಲ್ ಎವಿಡೆನ್ಸ್ ಏನ್ ಸಿಗತ್ತೆ ಸೀಸ್ ಮಾಡ್ತೀವಿ. ಅವ್ರದ್ದು ಕಸ್ಟಡಿ ತಗೊಂಡು ಮತ್ತೆ ಇನ್ಕ್ವೈರಿ ಮಾಡ್ತೀವಿ. ಇದರಲ್ಲಿ ನಾವು ಆದಷ್ಟು ಬೇಗ ಯಾವ ರೀತಿ ಇನ್ಕ್ವೈರಿ ಆಗ್ಬೇಕು, ಯಾವ ರೀತಿ ಎವಿಡೆನ್ಸ್ ಕಲೆಕ್ಟ್ ಆಗ್ಬೇಕು ನಾವು ಪೂರ್ತಿ ಮಾಡ್ತೀವಿ. ಎರಡು ವಿಚಾರ ಹೇಳ್ತಾ ಇದ್ದಾರೆ. ಫಸ್ಟ್ ಕುಡಿದು ಗಲಾಟೆ ಮಾಡ್ತಾ ಇದ್ರು, ಮತ್ತೆ ಒಂದು ಪ್ರಾಪರ್ಟಿ ವಿಚಾರಕ್ಕೆ ಕೂಡ ಮುಂಚೆ ಗಲಾಟೆ ಇದ್ದು. ಇಬ್ರು ಬ್ರದರ್ಸ್ ದಲ್ಲಿ ಪ್ರಾಪರ್ಟಿ ವಿಚಾರಕ್ಕೆ ಕೂಡ ಒಂದ್ಸರಿ ಗಲಾಟೆ ಇತ್ತು.